ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗೌರಿಗೆ ವಿವೇಕು ಅವಳು ದುಡ್ದಿರೋ ದುಡ್ಡು ಒಳ್ಳೆ ಡಿಸೈನರ್ ಆಗಿರೋದ್ರಿಂದ ಅವಳಿಗೆ ಒಂದು ಪರ್ಮನೆಂಟು ಜಾಬು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವನು ಟೈಪ್ ಮಾಡಿಸ್ಕೊಂಡು ಜಾಬ್ ಲೆಟ್ರನ್ನ ಟೈಪ್ ಮಾಡಿಸ್ಕೊಬಂದು ಕೊಡೋಕ್ಕೆ ಬರ್ತಾನೆ. ಆವಾಗ ಮನೇಲಿ ಇಷ್ಟೊಂದು ಹಗರಣ ಆಗಿರೋದ್ರಿಂದ ಅವಳಿಗೆ ಅದಿಷ್ಟ ಆಗಲ್ಲ. ಇಲ್ಲ, ನಾನು ಡಿಸೈನ್ ಇನ್ನು ಮಾಡಲ್ಲ, ಇಲ್ಲಿಂದ ದುಡ್ಡು ತಗೊಂಡೋಗಿ ನಮ್ಮ ಅಪ್ಪನ ಮನೆಗೆ ಕೊಡ್ತಾರೆ ಅಂತ ಹೇಳ್ತಾರೆ, ನಾನು ಇನ್ನು ಡಿಸೈನ್ ಮಾಡಲ್ಲ, ನನಗೆ ಬೇಕಾಗಿಲ್ಲ ಅದು ಅಂತ ಹೇಳ್ತಾಳೆ. ಇಲ್ಲ, ಅವ್ರು ಏನಾರು ಅಂದ್ಕೊಳ್ಳಿ, ನೀನು ಡಿಸೈನ್ ಮಾಡು, ನಿನಗೆ ಸಂಬಳ ಅಂತ ನಾನು ಕೊಡ್ತೀನಿ ಅಂತ ವಿವೇಕ್ ಹೇಳ್ತಾನೆ. ಅದೇನೇ ಹೇಳಿದ್ರೂ ಅವಳು ಒಪ್ಕೊಳ್ಳೋದೇ ಇಲ್ಲ. ಎಷ್ಟು ದಿಮಾಕು ಇವಳಿಗೆ, ಎಷ್ಟು ಹೇಳಿದ್ರೂ ಒಪ್ಕೊಳ್ಳಲ್ವಲ್ಲ ಅಂತ ಅವನೇ ಒಂದು ಸಲ ಬೇಜಾರು ಮಾಡ್ಕೊಳ್ತಾನೆ. ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನಾನಂತೂ ಒಪ್ಕೊಳ್ಳಲ್ಲ, ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ಅದು ಆ ಡಿಸೈನ್ ಮಾಡಿ ನಮ್ಮಪ್ಪನ ಮನೆ ಉದ್ಧಾರ ಆಗೋದು ಬೇಕಾಗಿಲ್ಲ. ನಾವು ಬಡವರೇ ಇರ್ಬೋದು, ನೀವು ಶ್ರೀಮಂತರೇ ಇರ್ಬೋದು, ನಾನು ಶ್ರೀಮಂತರ ಮನೆ ಸೊಸೆ ಆಗಿರ್ಬೋದು, ಆದರೆ ಕೂಡ ಅಪ್ಪನ ಮನೆಗೆಲ್ಲ ತೊಗೊಂಡೋಗಿ ಕೊಡೋ ಅಂಥ ಬುದ್ಧಿ ನನಗಿಲ್ಲ. ನನಗೆ ಯಾವುದು ಬೇಕಾಗಿಲ್ಲ, ನಾನು ದುಡಿಬೇಕು, ನಾನು ಕೊಡಬೇಕು, ಅಷ್ಟು ಬಿಟ್ಟರೆ ಬೇರೆಯವ್ರ ಮನೆ ದುಡ್ಡು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾಳೆ. ನೀನು ದುಡ್ದಿದ್ದೇ ದುಡ್ಡು, ನಿಂದೇ ಜಾಬು ತಗೋ ಅಂತ ಅಂದರೆ ಇಲ್ಲ, ಅದು ಆಗಲ್ಲ, ಏಕೆ ಅಂದರೆ ಅಷ್ಟು ಅವಮಾನ ಮಾಡಿದ್ದಾರೆ ಇವತ್ತು ನನಗೆ. ನಾನೇನೋ ತಗೊಂಡೋಗಿ ಇಲ್ಲಿ ಮನೆ ದುಡ್ಡೆಲ್ಲ ತಗೊಂಡೋಗಿ ನಿಮ್ಮ ಹತ್ರ ಇಸ್ಕೊಂಡು ತೊಗೊಂಡೋಗಿ ನಾನು ಅಲ್ಲಿ ಕೊಟ್ಟು ಬಂದಿದ್ದೀನಿ ಅಂತ ಬೈತಾಯಿದ್ರು ಅಂತ ಹೇಳ್ತಾಳೆ. ಸರಿ ಆಯಿತು ಬಿಡು, ಅದು ಆಗೋದಾಗೋಯ್ತು ಅಂತೇಳಿ ಎಷ್ಟೆಲ್ಲ ಹೇಳ್ತಾನೆ ಅವನು. ಜಾಬ್ ಮಿಸ್ ಮಾಡ್ಕೋಬೇಡ, ಜಾಬ್ ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ, ನಿನಗೆ ಡಿಸೈನರ್ ಆಗಿರೋದ್ರಿಂದ ನೀನು ಸಿಕ್ಕಿದೆ, ನೀನು ಅದನ್ನು ಉಪಯೋಗಿಸ್ಕೋ ಅಂತ ಎಲ್ಲ ಹೇಳ್ತಾನೆ. ಏನೇ ಹೇಳಿದ್ರೂ ಅವಳು ಬೇಡವೇ ಬೇಡ ಅಂತಾಳೆ. ಈ ಕಡೆ ಮೋನಿಕಾ ಖುಷಿ ಕುಣಿದಾಡಬೇಕು ಅನ್ನಿಸ್ತಾ ಇದೆ. ಏಕೆಂದರೆ ಗೌರಿ ಸಿಕ್ಸ್ಬಿಟ್ನಲ್ಲ, ಅದಕ್ಕೋಸ್ಕರ ಕುಣಿದಾಡಬೇಕು ಅನ್ನಿಸ್ತಾ ಇದೆ. ಯಾವಾಗ ನೋಡಿದ್ರೂ ಗೌರಿ ಇವಳಿಗೆ ಒಳ್ಳೇದು ಮಾಡ್ತಾಳೆ, ಇವಳು ಅವಳನ್ನು ಸಿಕ್ಸ್ತಾಳೆ, ಇದೇ ಥರ ಮಾಡ್ತಿರ್ತಾಳೆ. ಅದು ಸರಿತಾಗೆ ಕೇಳೋ ಹಾಗೆ ಮಾತಾಡಿ ಎಲ್ಲ ಮಾಡಿ ಸುಳ್ಳು ಫೋನು ಎಲ್ಲ ಮಾಡಿಬಿಟ್ಟು ಹೆಂಗೋ ಇವಳು ಬಚಾವಾಗ್ಬಿಟ್ಲು. ಇವಾಗ ಇವನು ಅನಿಕೇತ್ ಏನು ಮಾಡ್ದ, ರಾತ್ರಿ ಚೆನ್ನಾಗಿ ಕುಡ್ಕೊಂಡು ಬಂದು ಅವನ ಮೈ ಮೇಲೆ ಪ್ರಜ್ಞೆನೇ ಇಲ್ಲದ ಟೈಮಲ್ಲಿ ಬಂದ್ಬಿಟ್ಟು ಮೋನಿಕಾಗೆ ಥ್ಯಾಂಕ್ಸ್ ಹೇಳೋಕ್ಕೆ ಅಂತ ಬಂದ. ಹೆಂಗೋ ಗೌರಿನ ಸಿಕ್ಸ್ಬಿಟ್ಟಲ್ಲ, ಅದೇ ನನಗೆ ಖುಷಿ ತಂದಂಥ ವಿಷಯ, ಅದಕ್ಕೆ ಮೋನಿಕಾ ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ಅವಳನ್ನು ತಪ್ಕೊತಾನೆ. ಅವಳು ಇದೇ ಸಿಕ್ಕಿದ್ದೆ ಸಿಚುವೇಶನ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹೆಂಗಿದ್ರೂ ಅವಳು ಪ್ರೆಗ್ನೆಂಟು ಅಂತ ಸುಳ್ಳು ಹೇಳಿದ್ಲು. ಇವನ ಜೊತೆ ಸೇರಿಬಿಟ್ರೆ ಒಂದು ತಿಂಗಳಾದರೆ ಒಂದು ತಿಂಗಳು ಪ್ರೆಗ್ನೆಂಟು ಅಂತ ಹೇಳ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಸಹಕರಿಸಿದ ಮೇಲೆ ಇವನು ಕುಡ್ದ ಅಮಲ್ನಲ್ಲಿ ಅವಳ ಮೇಲೆ ಎರಗಿಬಿಡ್ತಾನೆ. ಇಬ್ಬರು ಒಂದಾಗ್ಬಿಡ್ತಾರೆ. ಈ ಥರ ಆಗಿರೋದ್ರಿಂದ ಅವಳಿಗೆ ಇದೊಂದು ಬೆನಿಫಿಟ್ಟು. ಪಾಪ ಗೌರಿ ಕಷ್ಟಪಡ್ತಲೇ ಇರ್ತಾಳೆ. ಇವಳು ಎಲ್ಲ ಚುಟಿಕೆ ಹೊಡೆಯೋಷ್ಟರಲ್ಲಿ ಉಪಾಯ ಮಾಡಿ ಎಲ್ಲ ಅವಳ್ದಾಗಿಸ್ಕೋತಾಳೆ. ಈ ಥರ ಮೋನಿಕನ ಕೆಲಸ. ಗೌರಿ ಬರೀ ಅವಳಿಗೆ ದುಃಖ ಇದೇ ಆಗೋಗುತ್ತೆ ಅವಳದು ಜೀವನದುದ್ದಕ್ಕೂ. ಯಾವಾಗ ನೋಡಿದ್ರೂ ಅವಳು ಎಲ್ಲ ಒಳ್ಳೇದು ಮಾಡೋಕ್ಕೆ ಹೋಗ್ತಾಳೆ, ಅವ್ರ ಅತ್ತೆ ಹತ್ರ ಬೈಸ್ಕೋತಾಳೆ, ಒಳ್ಳೇದು ಮಾಡೋಕ್ಕೆ ಹೋಗ್ತಾಳೆ, ಅವ್ರ ಅತ್ತೆ ಬರೀ ಬೈತಾನೇ ಇರ್ತಾಳೆ ಯಾವಾಗಲೂ. ಹೀಗೆ ಇವಳು ಬೈಸ್ಕೊಂಡು ಮುಖ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಇವಳು ನೋಡಿದ್ರೆ ಆರಾಮಾಗಿ ಮೋನಿಕಾ ದಿಲ್ದಾರಾಗಿ ಮಜಾ ಮಾಡೋದು. ಎಲ್ಲ ರೀತಿಯಲ್ಲೂ ಅವಳಿಗೆಲ್ಲದರಲ್ಲೂ ಒಳ್ಳೆಯದೇ ಆಗ್ತಾಯಿದೆ, ಒಳ್ಳೆ ಮಜವಾಗಿ ಸಿಗ್ತಾಯಿದೆ, ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ಆಮೇಲೆ ಇವನು ಬೆಳಗ್ಗೆ ಎದ್ದು ನೋಡ್ತಾನೆ, ಅವಳು ಬೆಡ್ ಮೇಲೆ ಮಲಗಿದ್ದಾನೆ, ಅವಳು ಪಕ್ಕನೇ ಇದ್ದಾನೆ, ಎಲ್ಲ ಅಲ್ಚಲ್ಲಾಗಿ ಹೋಗಿದೆ. ಅದಕ್ಕೆ ಏನು ಹಿಂಗೆ ಅಂತೇಳ್ಬಿಟ್ಟು ಎದ್ದು ಗಾಬರಿಯಾಗಿ ನೋಡ್ತಾನೆ, ಆಗೋಗಿದೆ. ಇವಳು ಗೌರಿ ಸಪ್ಪೆ ಮುಖ ಮಾಡ್ಕೊಳ್ಳೋದೆಯ, ಇವಳು ಮತ್ತೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡೋದೆಯ. ಮುಂದಿನ ತಿಂಗಳು ಮತ್ತೆ ಕಂತು ಕಟ್ಟಬೇಕು ಮನೆಯದು. ಆದರೆ ಇವಳು ಇಲ್ಲಿ ಬೇಡ ಅಂತ, ಆಪರ್ಚುನಿಟಿ ಬೇಡ ಅಂತಿದ್ದಾಳೆ ಜಾಬನ್ನು. ಈ ಕಂತು ಕಟ್ಟಲಿಲ್ಲ ಅಂದರೆ ಮನೆಯವನು ಬರ್ತಾನೆ ಅಲ್ಲಿ. ಈ ಕಡೆ ನೋಡಿದ್ರೆ ಇವನು ಆ ಮುಖ ಸಪ್ಪಗೆ ಮಾಡಿಕೊಂಡು ಅಯ್ಯೋ ಏನಾಯ್ತೋ ಏನೋ ಅಂತೇಳಿ ತಾಳು ಬಂದೆ ಕಣೆ ಇರೇ ಅಂತೇಳಿ ಹೋಗ್ತಾನೆ ಎದ್ದು. ಅನಿಕೇತ್ ಅಂತ ಇವಳು ಹೋಗ್ತಾಳೆ ಹಿಂದಿಂದೆ. ಆದರೆ ಅವನು ಹೋಗ್ಬಿಡ್ತಾನೆ ಆಚೆಗೆ. ಅಮ್ಮಗೆ ಗೊತ್ತಾದರೆ ಇನ್ನು ನನ್ನ ಏನು ಮಾಡ್ತಾಳೋ ಏನು ಕತೆನೋ ಅಂತ ಇವನಿಗೆ ಗಾಬರಿ ಆಗೋಗುತ್ತೆ. ಇವಳು ಖುಷಿಯಾಗೋಗುತ್ತೆ ಮೋನಿಕಂಗೆ. ಸದ್ಯ ಅಂದ್ಕೊಂಡಂಗೆ ಎಲ್ಲ ಆಯ್ತಲ್ಲ,
ಇವನು ಅನಿಕೇತನ್ ಹೆಂಗಪ್ಪ ನಾನು ಹೊಲಿಸ್ಕೊಳ್ಳೋದು ಅಂತ ಚಿಂತೆ ಆಗೋಗಿತ್ತು. ಸದ್ಯ ಅವನಾಗೆ ಬಂದನಲ್ಲ, ಎಲ್ಲವೂ ಆಯ್ತಲ್ಲ, ಸರಿ ಆಯ್ತಲ್ಲ ಅಂತೇಳ್ಬಿಟ್ಟು ಇದೊಂದು ತಿಂಗಳು ಡೇಟ್ ಮಿಸ್ ಆಗಿಬಿಟ್ರೆ ಪ್ರೆಗ್ನೆಂಟು ಅಂತ ಗ್ಯಾರಂಟಿ ಆಗಿಬಿಡುತ್ತೆ. ಆವಾಗ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ನನ್ನ ಅಂತ ಅವಳಿಗೆ ಕನ್ಫರ್ಮ್ ಆಗೋಯ್ತು. ಹಾಗೆಯೇ ಅವಳು ಮಿರರಲ್ಲಿ ನೋಡಿಕೊಂಡು ಖುಷಿ ಪಟ್ಕೋತಾ ಇರ್ತಾಳೆ, ಹೇಳ್ಕೊಂಡು ಆ ಖುಷಿ ಪಡೋ ವಿಷಯಕ್ಕೆ ಅವಳಿಗೆ ಯಾವಾಗ್ಲೂ ಖುಷಿ ಕೊಡೋ ಅಂಥದ್ದು ಎಲ್ಲದೂ ಸಿಗೋದು ಇವಳಿಗೇನೆ. ಪ್ರತಿಯೊಂದು ವಿಷಯದಲ್ಲೂ ಸುಳ್ಳು ಹೇಳಿ ಫಸ್ಟು ಸ್ಟಾರ್ಟಿಂಗಿಂದನೂ ಸುಳ್ಳು ಹೇಳ್ತಾನೆ ಇದ್ದಾಳೆ. ಆದರೆ ಯಾವಾಗಲೂ ಸಿಗಾಕೊಳ್ತಿಲ್ಲ. ಅಕ್ಕ ಅಲ್ಲಿ ಬಚಾವ್ ಮಾಡ್ತಿದ್ದಾಳೆ. ಸಿಗಾಕೊಂಡಾಗೆಲ್ಲ ಅಕ್ಕ ಬಚಾವ್ ಮಾಡೋದು, ಇವಳೇ ಅಕ್ಕ, ಅವಳೇ ತಂಗಿ ಬಚಾವ್ ಮಾಡೋದು, ಇವಳು ಆರಾಮಾಗಿ ಓಡಾಡ್ಕೊಂಡಿರೋದು. ಇದೇ ಆಗಿದೆ. ಬಂದಾಗಿಂದನೂ ಯಾವ ಒಂದು ಕೆಲಸನೂ ಮಾಡ್ತಾಯಿಲ್ಲ ಇವಳು. ಆರಾಮ್ಸೆ ತಿನ್ನೋದು, ಉಣ್ಣೋದು, ಆರಾಮಾಗಿ ಕೂತ್ಕೊಳ್ಳೋದು, ಇಷ್ಟೇ ಇವಳು ಕೆಲಸ ಆಗಿದೆ. ಅದು ದಿನ ಬಂದು ಕುಟುಂಬಕ್ಕೆ ಸೇರ್ಕೊಂಡ್ಬಿಟ್ಟು ಮಜಾ ಮಾಡ್ತಿದ್ದಾಳೆ ಇವಳು ಮೋನಿಕಾ. ಅಪ್ಪನ ಮನೆಗಂತೂ ಇಲ್ಲಿವರೆಗೆ ಒಂದು ದಿವಸಕ್ಕೂ ಹೋಗೇ ಇಲ್ಲ ಇವಳು. ಏಕೆ ಅಂದರೆ ಅಪ್ಪನ ಮನೆ ಬಡವ್ರ ಮನೆ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗೇ ಇಲ್ಲ. ಎಷ್ಟೋ ದಿನದಿಂದ ದಿನ ಬಂದು ಕುಟುಂಬಕ್ಕೆ ಸೊಸೆ ಆಗಬೇಕು ಅಂತ ಕನಸು ಕಾಣಿ ಬಂದವಳು ಇವಳು. ಹಠ ಮಾಡಿ ಆ ಮನೆಗೆ ಸೇರಬೇಕು ಅಂತೇಳಿ ಏನೇನೋ ಪ್ರೆಗ್ನೆಂಟು ಅದು ಇದು ಅಂತ ನಾಟಕ ಆಡಿಕೊಂಡು ಬಂದು ಸೇರ್ಕೊಂಡ್ಳು. ಇಲ್ಲ ಅಂದರೆ ಇವಳನ್ನ ಯಾರೂ ಕರ್ಕೊಬರೋಕ್ಕೆ ರೆಡಿ ಇರಲಿಲ್ಲ. ಇವಳು ಓಡೋದೋಳು ಅಂತೇಳ್ಬಿಟ್ಟು ಅಲ್ಲಿನ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಏನೇನೋ ನಾಟಕ ಆಡ್ಕೊಂಡು ಬಂದು ಮದುವೆ ಆಗಿ ಈಗ ಇಲ್ಲೂ ಸುಖವಾಗೇ ಇದ್ದಾಳೆ. ಇವಳು ಸುಖ ಕೇಳಿ ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ಯಾವ ತಲೆನೋವಿಲ್ಲ, ಏನಿಲ್ಲ, ಆರಾಮ್ಸೆ ಇದ್ದಾಳೆ. ಗೌರಿ ಪಾಪ ಎಲ್ಲ ಕಡೆನೂ ಬೈಸ್ಕೋತಾಳೆ, ಗಂಡನ ಹತ್ರನೂ ಬೈಸ್ಕೋತಾಳೆ, ಅತ್ತೆ ಹತ್ರನೂ ಬೈಸ್ಕೋತಾಳೆ, ಅಪ್ಪ ಅಮ್ಮನ ಹತ್ರ ಹೋಯ್ತಾಳೆ, ಅಲ್ಲಿ ಗೊಳೋ ಅಂದ್ಕೊಂಡು ಅವರಿಗೆಲ್ಲ ಸಹಾಯ ಮಾಡಿ ಬರ್ತಾಳೆ. ಇವಳದು ಪಾಪ ಇದು ಗೋಳು ವಿಷಯ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.